ಎಲ್ಲರಿಗೂ ನಮಸ್ಕಾರ. ನಾನು ಆದಮ್ ಖಾನ್ ಮಾತಾಡ್ತಾ ಇದ್ದೇನೆ. ಈಗಾಗಲೇ SIR ಕಳೆದ 15 ದಿನದಿಂದ ನಡೀತಾ ಇದೆ. ಸಾಕಷ್ಟು ಜನಕ್ಕೆ ಸಾಕಷ್ಟು ಗೊಂದಲಗಳಿದ್ದಾವೆ ಹಾಗೂ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಸಾಕಷ್ಟು ಜನಕ್ಕೆ ಬರ್ತಾ ಇಲ್ಲ. ಅದರ ಜೊತೆಗೆ ಅನೇಕ ಮಾಹಿತಿಗಳು ಅವ್ರಿಗೆ 2002ರ ಮಾಹಿತಿ ಸಿಗ್ತಾ ಇಲ್ದಿರೋದು. ಹೀಗಾದಾಗ ಲಕ್ಷಾಂತರ ಜನರು ತಮ್ಮ ಓಟ್ನ ಕಳ್ಕೊಳ್ಳೋದಿದ್ದಾರೆ. ಹಾಗಾಗಿ ನಿಮ್ಮ ಓಟ್ನ ರಕ್ಷಿಸ್ಕೊಳ್ಬೇಕಾದ್ರೆ ನೀವು ಯಾವ ದಾಖಲೆಗಳು ಬೇಕು ಅನ್ನೋದನ್ನ ನಾವು ಈಗ ನೋಡೋಣ. ಯಾಕೆ ಯಾವ ದಾಖಲೆಗಳು ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ನಿಮ್ಮ ಹತ್ರ ಈಗಾಗಲೇ ಇರುವಂತಹ ಚುನಾವಣಾ ಗುರುತಿನ ಚೀಟಿ ದಾಖಲೆ ಆಗಲ್ಲ, ನಿಮ್ಮ ಹತ್ರ ಇರುವಂತಹ ರೇಷನ್ ಕಾರ್ಡ್ ದಾಖಲೆ ಆಗಲ್ಲ, ನಿಮ್ಮ ಹತ್ರ ಇರುವಂತಹ ಡ್ರೈವಿಂಗ್ ಲೈಸೆನ್ಸ್ ದಾಖಲೆ ಆಗಲ್ಲ, ಪಾನ್ ಕಾರ್ಡ್ ಕೂಡ ದಾಖಲೆ ಆಗಲ್ಲ. ಹಾಗಾದರೆ ನಿಮ್ಮ ಓಟನ್ನು ರಕ್ಷಿಸುವಂತಹ ದಾಖಲೆ ಯಾವುದು ಅಂತ ನಾವು ನೋಡೋದಾದರೆ, ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ ನಿಮ್ಮ ಗುರುತಿನ ಚೀಟಿ ಆಗುವಂಥದ್ದು, ಅದಾದ ಮೇಲೆ ನಿಮ್ಮ ಬಳಿ ಏನಾದರೂ 1987ಕ್ಕಿಂತ ಮುಂಚೆ ಬ್ಯಾಂಕ್ ಅಕೌಂಟ್ ಇದ್ದು ಅದರ ಪಾಸ್ಬುಕ್ ಇದ್ದರೆ ಆಗುವಂಥದ್ದು, ಜನನ ಪ್ರಮಾಣ ಪತ್ರ ಆಗುತ್ತೆ, ಪಾಸ್ಪೋರ್ಟ್ ಆಗುತ್ತೆ. ನೀವು ಇಲ್ಲಿ ಗಮನಿಸ್ಬೋದು, SLC ಮಾರ್ಕ್ಸ್ ಕಾರ್ಡ್ ಏನಾದರೂ ನಿಮ್ಮ ಬಳಿ ಇದ್ದರೆ, ನೀವೇನಾದರೂ SLC ಓದಿದರೆ ಆ ಮಾರ್ಕ್ಸ್ ಕಾರ್ಡ್ ಆಗುವಂಥದ್ದು. ಜೊತೆಗೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಇದು ತಹಶೀಲ್ದಾರ್ ನೀಡುವಂತಹ ನಿವಾಸಿ ಪ್ರಮಾಣ ಪತ್ರ ಆಗುತ್ತೆ. ಇದು ನಿಮಗೆ ಎಲ್ಲಿ ಸಿಗುತ್ತೆ ನಿವಾಸಿ ಪ್ರಮಾಣ ಪತ್ರ ಅಂತ ಅಂದರೆ, ನೀವು ನಾಡ ಕಚೇರಿಗೆ ಅಥವಾ CSC ಸೆಂಟರ್ಗಳು ಏನಿದ್ದಾವೆ ಅಲ್ಲಿ ಹೋಗಿ ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಎಲೆಕ್ಷನ್ ಐಡೆಂಟಿ ಕಾರ್ಡು ನೀಡಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ನಿವಾಸಿ ಪ್ರಮಾಣ ಪತ್ರ ಅಥವಾ ಇಂಗ್ಲೀಷಲ್ಲಿ ಡೊಮೆಸಿಲ್ ಸರ್ಟಿಫಿಕೇಟ್ ಅಂತ ನಾವೇನು ಹೇಳ್ತೀವಿ, ನೀವು ಅದನ್ನು ಪಡ್ಕೋಬೇಕಾಗಿದೆ. ಈ ಪ್ರಮಾಣ ಪತ್ರಗಳು ನಿಮಗೆ ನಿಮ್ಮ ಓಟನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗುವಂಥದ್ದು. ಆಗಸ್ಟ್ 5ನೇ ತಾರೀಕಿನ ನಂತರ ಏನು ನಿಮಗೆ ದಾಖಲೆ ಕೇಳ್ತಾರೆ, ದಾಖಲೆ ಕೇಳಿದಾಗ ಈ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ನೀವು ಮಾಡಿಸ್ಕೋಬೇಕಾಗಿರುತ್ತೆ. ಇದರ ಜೊತೆಗೆ ಮತ್ತೆ ಯಾವ ದಾಖಲೆಗಳು ಆಗುತ್ತೆ ಅಂತ ನೀವು ಗಮನಿಸೋದಾದರೆ, ನೀವೇನಾದರೂ ಅರಣ್ಯದ ಪ್ರದೇಶದ ಅಂಚಿನ ಅಲ್ಲಿ ನಿವಾಸಿಯಾಗಿದ್ದರೆ ಅಲ್ಲಿ ಅರಣ್ಯ ಉತ್ಪಾದನಾ ಪ್ರಮಾಣ ಪತ್ರ ಅಥವಾ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಅದಾಗುತ್ತೆ. ಅದರ ಜೊತೆಗೆ ಜಾತಿ ಪ್ರಮಾಣ ಪತ್ರ, SC ST OBC ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದು ನಿಮಗೆ ನಿಮ್ಮ ಓಟನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ದಾಖಲೆ ಆಗುವಂಥದ್ದು. ಅದರ ಜೊತೆಗೆ NRC ನಡೆದಿರುವಂತಹ ಅಸ್ಸಾಂ ಹಾಗೂ ಈಶಾನ್ಯ ರಾಜ್ಯ ಭಾಗದ ಕೆಲವೊಂದು ಪ್ರದೇಶಗಳಲ್ಲಿ NRC ಸರ್ಟಿಫಿಕೇಟ್ ಆಗುವಂಥದ್ದು. ಇದರ ಜೊತೆಗೆ ನಿಮಗೆ ಏನಾದರೂ ಮನೆ ಮಂಜೂರಾತಿಯಾಗಿದ್ದರೆ, ಹಕ್ಕುಪತ್ರಗಳು ಇದ್ದರೆ, ಜಮೀನು ದರಖಾಸ್ತಾಗಿದ್ದರೆ ನಿಮಗೆ ದಾಖಲೆ ಆಗುವಂಥದ್ದು. ಆ ಪ್ರಮಾಣ ಪತ್ರ, ದರಖಾಸ್ತು ಪ್ರಮಾಣ ಪತ್ರ ಸಹ ಕೂಡ ನಿಮಗೆ ದಾಖಲೆ ಆಗುವಂಥದ್ದು. ಅದರ ಜೊತೆಗೆ AHL ಅಂತ ಈ ಹಿಂದೆ ಏನು ಮಾಡ್ತಾಯಿದ್ರು ಮನೆಪಟ್ಟಿ, ಆ ಮನೆಪಟ್ಟಿಯ ದಾಖಲೆ ನಿಮ್ಮ ಬಳಿ ಏನಾದರೂ ಇದ್ದರೆ ಹಳೆಯ ದಾಖಲೆ, ಅದು ಕೂಡ ನಿಮ್ಮ ಓಟನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ SIR ಪ್ರಕ್ರಿಯೆಯಲ್ಲಿ ದಾಖಲೆಯಾಗಿ ನೀವು ನೀಡಿದ್ರೆ ನಿಮ್ಮ ಓಟು ರಕ್ಷಣೆ ಆಗುವಂಥದ್ದು. ಇಷ್ಟು ದಾಖಲೆಗಳಲ್ಲಿ ಕೆಲವೊಂದು ದಾಖಲೆನ ನಿಮ್ಮ ಬಳಿ ಇದ್ದರೆ ನೀವು ಅದನ್ನು ಚುನಾವಣಾ ಆಯೋಗ ಏನು ಆಗಸ್ಟ್ 5ರ ನಂತರ ದಾಖಲೆಗಳನ್ನು ಕೇಳುತ್ತೆ ಆಗ ನೀಡಬಹುದು. ಇದರಲ್ಲಿ ಈಸಿಯಾಗಿ ಪ್ರತಿಯೊಬ್ಬರಿಗೂ ದೊರಕುವಂತಹ ದಾಖಲೆ ಅಂತ ಅಂದರೆ ನಿವಾಸಿ ಪ್ರಮಾಣ ಪತ್ರ. ನೀವು ಇದನ್ನು ಈಗಲೇ ನಿಮ್ಮ ಚುನಾವಣಾ ಗುರುತಿನ ಚೀಟಿಯಲ್ಲಿ ಏನು ಹೆಸರಿದೆಯೋ ಆ ರೀತಿಯ ಒಂದು ಹೆಸರಿನ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ನಿಮ್ಮ ಓಟನ್ನು ರಕ್ಷಣೆ ಮಾಡ್ಕೋಬೋದು ನೀವು. ಧನ್ಯವಾದಗಳು.